ಮೃತನ ಫೋಟೋವನ್ನ ಕಳುಹಿಸಿದ್ದೆ PSI. ಮೃತದೇಹ ಚಿತ್ರ ತೆಗೆದು ಕಳುಹಿಸಿದ್ದೆ ಕಾಮಾಕ್ಷಿಪಾಳ್ಯ ಸ್ಟೇಷನ್ನ PSI ಒಬ್ರು. ಆದ್ರೆ ವಿನಯ್ ಮೊಬೈಲ್ ಸೀಸ್ ಮಾಡಿ ಫೋಟೋ ರಿಟ್ರೀವ್ ಮಾಡಿಲ್ಲ. ಯಾಕೆ? ಹೀಗಿದ್ದಾಗಿ ಇದೊಂದು ಕ್ಲಾಸಿಕ್ ತನಿಖೆ ಅಂತ ಹೇಳೋದಕ್ಕೆ ಸಾಧ್ಯನಾ? ದಿಸ್ ಇಸ್ ಅ ಕ್ಲಾಸಿಕ್ ಇನ್ವೆಸ್ಟಿಗೇಷನ್ ಅಂತ ಹೇಳೋದಕ್ಕಾಗತ್ತಾ? ಪೊಲೀಸರ ತನಿಖೆಯನ್ನ ಸಿ.ವಿ. ನಾಗೇಶ್ ಅವರು ಪ್ರಶ್ನೆ ಮಾಡ್ತಾರೆ. ನೋಡಿ, PSI ವಿನಯ್ ಮೃತನ ಫೋಟೋವನ್ನ ಆ ಬಾಡಿ ರಿಕವರಿ ಮಾಡ್ತಾರಲ್ಲ, ಬಾಡಿ ಸಿಗುತ್ತಲ್ಲ, ಅವಾಗ ಮೃತದೇಹ ಕಾಮಾಕ್ಷಿಪಾಳ್ಯ ಲಿಮಿಟ್ಸ್ ನಲ್ಲಿ ಸಿಗುತ್ತೆ. ಆ ಬಾಡಿ ಸಿಕ್ಕಾಗ ಫೋಟೋ ತೆಗೆದು ಅದನ್ನ ಕಳಿಸ್ಕೊಡ್ತಾರೆ. ಯಾರಿಗೆ? A14ಗೆ. ಸೊ ಆಗ ಇಷ್ಟೆಲ್ಲ ಗೊತ್ತಿದ್ದಾಗ, ನಿಮಗೆ ಕಳಿಸಿರೋದೇ ವಿನಯ್ ಅನ್ನುವಂಥದ್ದು ಗೊತ್ತಿದೆ ನಿಮಗೆ. PSIನ ಕರೆದಿದ್ದೀರಿ, ನೀವು ವಿಚಾರಣೆನ ಮಾಡಿದಿರಿ. ಆದರೆ ಆತನ ಮೊಬೈಲನ್ನು ಯಾಕೆ ರಿಟ್ರೀವ್ ಮಾಡಲಿಲ್ಲ? ಮತ್ತೆ ಆತನ ಮೊಬೈಲನ್ನು ಕೂಡ ಸೀಸ್ ಮಾಡಬೇಕಿತ್ತಲ್ಲ. ನೀವು ಸೀಸ್ ಮಾಡಿ ಅದರಲ್ಲಿದ್ದಂಥ ಫೋಟೋನ ರಿಟ್ರೀವ್ ಮಾಡಬೇಕು, ಜೊತೆಗೆ ಅದರಲ್ಲಿದ್ದಂಥ ವಿಡಿಯೋ, ಆ CC ಕ್ಯಾಮ್ರಾ ಫುಟೇಜನ್ನು ಕಳಿಸಿದ್ದು ಅದನ್ನು ಕೂಡ ನೀವು ರಿಟ್ರೀವ್ ಮಾಡಬೇಕಿತ್ತು. ಯಾಕೆ ನೀವು ಇಲ್ಲಿ ಮಾಡಲಿಲ್ಲ? ಹಾಗಾದರೆ ಇದು ಕೂಡ ಒಂದು ಲೂಪ್ ಹೋಲ್ ಅಲ್ವಾ? ಸೊ ಇದನ್ನು ನೀವು ಈ ರೀತಿಯಾಗಿ ಬಿಟ್ಟಿರುವಂಥದ್ದು ಇದು ಹೇಗೆ ಸಾಕ್ಷಿ ಅಂತ ಹೇಳಿ ನಾವು ಪರಿಗಣಿಸಬೇಕಾಗತ್ತೆ. ಈ ಎಲ್ಲ ಸಾಕ್ಷಿಯ ಆಧಾರದ ಮೇಲೆ ದರ್ಶನ್ನೇ ತಪ್ಪಿತಸ್ಥ ಅಂತ ಹೇಳಿಬಿಟ್ಟು ಒಬ್ಬ ಆರೋಪಿಯನ್ನ ಗಲ್ಲಿಗೇರಿಸುವುದಕ್ಕೆ ಸಾಧ್ಯ ಇರುತ್ತಾ? ಹೌದು, ಮರ್ಡರ್ ಮಾಡಿದಾನೆ ಈತ ಅಂತ ಹೇಳಿ ಕನ್ವಿಕ್ಟ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ವ್ಯಂಗ್ಯವಾಗಿಯೂ ಕೂಡ ಸಿ.ವಿ. ನಾಗೇಶ್ ಅವರು ಕೆಲವೊಂದಷ್ಟು ಮಾತುಗಳನ್ನು ಹೇಳ್ತಾರೆ. ಇಷ್ಟೆಲ್ಲ ಮಾಡಿರುವಾಗ ಚಪ್ಪಲಿನೇ ಶೂ ಅಂತ ತೋರಿಸಿದಿರಿ ನೀವು, ಅಂಥದ್ರಲ್ಲಿ ಇದೇನು ಮಹಾ ಬಿಡಿ ಅನ್ನೋ ರೀತಿಯಲ್ಲೂ ಕೂಡ ಸಿ.ವಿ. ನಾಗೇಶ್ ಅವರು ಈಗ ವಾದವನ್ನು ಮಂಡಿಸ್ತಾ ಇದ್ದಾರೆ. ಹಾಗೆ ದರ್ಶನ್ನ ಸ್ವಇಚ್ಛಾ ಹೇಳಿಕೆ ಬಗ್ಗೆ ನಿನ್ನೆ ಒಂದು ಪಾಯಿಂಟನ್ನು ಹೇಳಿದ್ರು ನೋಡಿ. ದರ್ಶನ್ ಸ್ವಇಚ್ಛಾ ಹೇಳಿಕೆ ನೀಡಿದಾಗ ಪಂಚರು ಇರಲಿಲ್ಲ. ಅಂದರೆ ಪಂಚನಾಮೆ, 5 ಜನರ ಸಮ್ಮುಖದಲ್ಲಿ ಪಂಚನಾಮೆ ಏನಾಗಬೇಕಲ್ಲ, ಆ ಪಂಚರು ಇರಲಿಲ್ಲ ಅಲ್ಲಿ. ಹೀಗಾಗಿಯೇ ದರ್ಶನ್ ವಸ್ತು ಅಂತ ಹೇಳಿರೋದು ಚಪ್ಪಲಿ, ಶೂ ಅಂತ ಹೇಳಿ ಇವರೇ ಮಾಡ್ಕೊಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಇಂಥ ರಿಕವರಿಗೆ ಮಾನ್ಯತೆ ಕೊಡೋದಿಲ್ಲ ಅಂತ ಹೇಳಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಇದೇ ಈ ವರ್ಡಿಕ್ಟ್ ಅನ್ನುವಂಥದ್ದನ್ನು ಕೂಡ ಸಿ.ವಿ. ನಾಗೇಶ್ ಅವರು ನಿನ್ನೆ ವಾದವನ್ನು ಮಂಡಿಸಿದ್ರು.